ಮಾಧವನ್ ಸರ್ ನೀವಿಲ್ಲೇ ಇರಿ. ಯಾಕಪ್ಪ ಜೊತೆಗೆ ಬಂದ್ರೆ ಮುಖ ಹೊಡೆದಾಕ್ತಾರ? ಅದ್ ಹೆಂಗ್ ಹೊಡಿತಾರೆ ನಾನು ನೋಡ್ತೀನಿ. ಸರ್ ನೀವು ಬನ್ನಿ. ನೀವೆಲ್ಲರೂ ದಯವಿಟ್ಟು ಎಲ್ರು ಇಲ್ಲೇರಿ ಇಲ್ಲೇರಿ. ನಾವು ಕಮಿಟಿನ ಕರೆದು ಮಾತಾಡಿ ಬರ್ತಾ ಇದೀವಿ. ಕೂತ್ಕೊಳ್ಳಿ. ಅನು ಟೀ ತಗೊಂಬಾ. ಟೀ ಎಲ್ಲ ಬೇಡ. ಅದು ಸರಿನೇ, ಪಕ್ಕದ ಮನೆಯವರ ಎದುರಿಗೆ ಅವಮಾನ ಆಗಿ ಕೂತ್ಕೊಂಡಿದ್ದಾರೆ. ಪರಿಸ್ಥಿತಿ ಹೀಗಿರುವಾಗ ಹೇಗ್ ಟೀ ಮಾಡ್ತಾರೆ? ಮಿಸ್ಟರ್ ಜರಿ, ಈ ಕಾಲೋನಿಯಲ್ಲಿ ಈ ತರ ನಡೀತಿರೋದು ಮೊದಲನೇ ಸಲ. ಒಬ್ರ ಕಡೆಗ್ ಮಾತಾಡಬಾರ್ದು, ಆದ್ರೂ ನಿಜ ಹೇಳ್ತೀನಿ. ನ್ಯಾಯ ಹೇಳ್ಬೇಕು ಅಂದ್ರೆ ಏನಿದು? ಈ ಹುಡುಗಿನ ಆ ಹಲ್ಸಿನ ಮರದ ಕೊಂಬೆನ ಆ ಕಡೆ ಬಿಟ್ಟಿರೋದು, ಇಲ್ಲಾಂದ್ರೆ ಸಿಕ್ಕಿರೋ ರೇಟ್ಗೆ ಮನೇನ್ ಮಾರ್ಬಿಟ್ಟು ಹೋಗ್ಲಿ. ಬಿಲ್ಡರ್ಸ್ ಎಲ್ಲ ಬೇಕು ಅಂತಾನೆ ಮರ ಸರಿಯಾಗಿ ಕಡ್ದಿಲ್ಲ, ಅದ್ ಹೀಗಾಗುತ್ತೆ ಅಂತ ಅನ್ಕೊಂಡಿಲ್ಲ. ಇಲ್ಲ ಅಕ್ಕ, ಅವ್ರ ಎಲ್ಲಾರ ಮುಂದೆನೂ ನಾವ್ ಜಗಳ ಆಡೋ ತರ ಮಾಡ್ಬಿಟ್ರು. ಅದೇನು ಪರವಾಗಿಲ್ಲ, ಇರ್ಲಿ ಬಿಡಿ. ನಾವೆಲ್ಲ ಒಬ್ರಿಗೊಬ್ರು ಪರಿಚಯ ಇರೋರು ತಾನೆ. ಅದ ಆ ಮನೇಲಿರೋ ಅವನಿಗೂ ಗೊತ್ತಿರ್ಬೇಕಲ್ವಾ? ನಮ್ಮ ರಿಕ್ವೆಸ್ಟ್ ಏನಂದ್ರೆ ಆ ಕಡೆ ಬೆಳೆದಿರೋ ಕೊಂಬುಗಳನ್ನ ಮಾತ್ರ ಕೆಡ್ದಾಕಿ. ಇದೆಲ್ಲ ಕಾಲೋನಿ ಅವ್ರ ರಿಕ್ವೆಸ್ಟ್ ಅಂತ ಅನ್ಕೊಡಿ. ನಾನಿದನ್ನ ಯಾರಿಗೂ ಎದುರ್ಕೊಂಡ್ ಮಾಡ್ತಿಲ್ಲ. ನೀವ್ ಬಂದು ಹೇಳಿದಕ್ಕೆ ಕತ್ತರಿಸ್ಬಿಡ್ತೀನಿ. ಕೊಂಬೆ ಮಾತ್ರಲ್ಲ, ಮರನು. ಥ್ಯಾಂಕ್ ಯು ಜರಿ, ಥ್ಯಾಂಕ್ ಯು. ನಾವು ಹೊರಡೋಣವಾ? ಅವರು ಒಪ್ಕೊಂಡಿದ್ದಾರೆ. ಆದ್ರೆ ಸೆಕ್ರೆಟರಿ, ಇದನ್ನ ಯಾರಿಗೂ ಭಯಪಟ್ಟು ಗೇಯಪಟ್ಟು ಒಪ್ಕೊಂಡಿಲ್ಲ ಅಂತ ಹೇಳಿದ್ನಲ್ಲ. ನನಗದ್ ಯಾಕೋ ಸರಿ ಅಂತಿಲ್ಲ. ಅಸೋಸಿಯೇಷನ್ ಹೇಳೋದ್ರಿಂದ ತೆಗಿತೀನಿ ಅಂದ. ಇಲ್ಲ ದೇವರೇ ಬಂದು ಹೇಳಿದ್ರು ಕಡಿಯಲ್ಲ ಅಂತಿದ್ದ. ನೀವು ಸುಮ್ನೆ ಇರ್ತೀರಾ? ನನಗೆ ಯಾರ ದಯನು ಬೇಕಾಗಿಲ್ಲ. ನಾನ್ ನನ್ನ ಮರ್ಯಾದೆ ಕಾಪಾಡ್ಕೊಳ್ಳೋದಕ್ಕೆ ಈ ಕಂಪ್ಲೇಂಟ್ ಕೊಟ್ಟಿದ್ದು. ನಾನ್ ಮನ್ಸು ಮಾಡಿದ್ರೆ ಯಾವತ್ತೂ ಕಿತ್ತಾಕ್ತಾ ಇದ್ದೆ ಇದನ್ನ. ಇದೆಲ್ಲ ನೋಡಿದ್ರಿ ಅಲ್ವಾ? ಇನ್ನು ಎಷ್ಟ್ ದಿನ ಅಂತ ಕ್ಲೀನ್ ಮಾಡ್ತಾನೆ ಇರ್ಬೇಕು? ಸರಿಯಾಗಿ ಹೇಳಿದೆಯಮ್ಮ. ಅವಳು ನೋಡಿದ್ರ ಕಸ ಅಲ್ಲ ನಮ್ ಬಿಲ್ಡಿಂಗ್ ಹಾಕ್ತಿದ್ದಾಳೆ. ಇವಳನ್ನ ಇರೇ ಬರ್ತೀನಿ. ಬಾಯ್ ಕಡೆ ಇಲ್ಲಿ ನೋಡಿ ಸೆಕ್ರೆಟರಿ, ನೀನು ಕೊಟ್ಟ ಮಾತ್ ನಾನು ವಾಪಸ್ ತಗೊಂತಾ ಇದೀನಿ. ಯಾವುದೇ ಕಾರಣಕ್ಕೂ ನನ್ ಮರ ಕತ್ತರ್ಸಕ್ ಬಿಡಲ್ಲ. ಯಾವನಾದ್ರೂ ಕತ್ತರ್ಸಕ್ ಬಂದ್ರೆ ಕಾಲ್ ಕತ್ತರಿಸ್ಬಿಡ್ತೀನಿ. ಅಸೋಸಿಯೇಷನ್ ಅಲ್ಲಿ ಒಂದ್ ಮರ್ಯಾದೆಗೆ ಅಂತ ಹೇಳ್ದೆ ಕಣ ನಾನು ಏನ್ ಮಾಡ್ತೀನಿ ಅಂತ ನೀನೇ ನೋಡ್ತೀಯ ತಾನೆ? ನೀವ್ ಏನ್ ಬೇಕಾದ್ರೂ ಮಾಡಿ, ಹೆಂಗ್ ಬೇಕಾದ್ರೂ ಮಾಡಿ, ಆದ್ರೆ ತೊಂದ್ರೆ ಅಂತ ಬಂದಾಗ ಅಸೋಸಿಯೇಷನ್ ತಲೆ ಇಡುತ್ತೆ. ಅಯ್ಯೋ, ಈ ಬೇಡದಿರೋ ಜಗಳ ಮಾಡ್ಕೊಳ್ಳೋದಕ್ಕಿಂತ ಬಂದಿರೋ ರೇಟ್ಗೆ ಈ ಮನೇನ್ ಮಾರ್ಬಿಟ್ಟು ಹೋಗೋದು ಒಳ್ಳೇದು. ಅನಾವಶ್ಯಕವಾಗಿ ಮಾತಾಡ್ತಿದ್ರೆ ಹೊಡೆದಾಕ್ಬಿಡ್ತೀನಿ. ಹೋಗಯ್ಯ ಮನೆಗೆ, ಹೋಗಯ್ಯ. ಹೌದು, ಆಮೇಲೆಲ್ಲ ನನ್ ಮೇಲೆ ಬರೋದು. ಹಲೋ ಜಗಮೋಹನ್ ಸಾರಾ? ಹಂಗೆ ಎಲ್ಲರೂ ಕರೀತಾರೆ. ನೀವು ಮಾಡಿರೋ ಕೆಲಸಕ್ಕೆ ಸ್ಪಾನ್ಸರ್ಸ್ ಮುಂದೆನೆ ಕೂತಿದ್ದಾರೆ ಗೊತ್ತಾ? ಈ ಶೋನ ಅರ್ಧಕ್ಕೆ ನಿಲ್ಸೋಗಾಯ್ತು. ಹಾಗಾದ್ರೆ ಸ್ಪಾನ್ಸರ್ ಹತ್ರ ಹೇಳಿ ಜೆರಿ ಅಲೋ FM ನ ಬಿಟ್ಟು ಹೋದ ಅಂತ. ನಾನು ರೆಸಿಗ್ನೇಷನ್ ನ ಮೇಲಲ್ಲಿ ಕಳಿಸ್ತೀನಿ. ನಾಳೆಯಿಂದ ಕೆಲ್ಸಕ್ಕೆ ಬರಲ್ಲ. ಇವನ್ ಜೊತೆ ಎಲ್ಲ ಯಾರಯ್ಯ ಕೆಲಸ ಮಾಡ್ತಾರೆ? ತಮ್ಮಂದ್ರ ಅಣ್ಣ ಹೇಳೋದ್ ಕೇಳ್ರಿ ಸ್ವಲ್ಪ. ನೀನೇನು ಹೇಳೋದು? ಇನ್ಮೇಲೆ ನಾನು ನಿನ್ ಜೊತೆ ಕೆಲಸ ಮಾಡಲ್ಲ. ಬಿಗ್ FM ಗೆ ಹೋಗ್ತೀನಿ. ನಾನು BBC ಗೆ ಹೋಗ್ತೀನಲ್ಲ. BBC ಗೆ ಹೋಗಿ ನೀನ್ ಕಿತ್ತಾಕ್ತಿಯಾ? ನಾನು ಒಬ್ನೇ ಶೋ ಮಾಡಿ ತೋರಿಸ್ತೀನಿ. ಮಾಡು ಒಬ್ನೇ. ನೋಡ್ದಾ ಎಷ್ಟು ಕೊಬ್ಬಿಂದ ಮಾತಾಡ್ತಿದ್ದಾನೆ? ನಾನ್ ಯಾರಂತ ಇವ್ನಿಗೆ ತೋರಿಸ್ಬೇಕು. ಏನು ನೋಡ್ತಾ ಇದೀರಿ? ಅಲ್ಲಿ ಹೋಗ್ರಿ. ಸುಮ್ನೆ ಜಗಳ ಆಡ್ತಾರೆ. ನೀನ್ ಒಳಗ್ ನಡಿ. ಹೌದು, ಸ್ವಂತ ವಿಲ್ಲನೆ. ಅಂದ್ರೆ ಆ ಮನೆ ತಗೊಳ್ಳುವಾಗ್ಲೇ ಆ ಮರ ಅಲ್ಲೇ ಇತ್ತು ತಾನೆ? ಹೌದೌದು, ಇತ್ತು. ಆದ್ರೆ ಆ ಮರದಲ್ಲಿ ಒಂದು ಕೊಂಬೆ ಮಾಧವರ. ಹಾಗಲ್ಲ ಹೇಳ್ಬೇಡ. ಇವತ್ತಿನಿಂದ ಮಾಧವ ಅನ್ನೋ ವ್ಯಕ್ತಿನೇ ಇಲ್ಲ, ಅದ್ ಮುಗ್ದೋಯ್ತು. ವಿರೋಧ ಪಕ್ಷ ಅಂತ ಹೇಳ್ಬೇಕು. ಈ ವಿರೋಧ ಪಕ್ಷ ಅವ್ರ ಮನೆ ಕಡೆ ಒಂದು ಕೊಂಬೆ ಮಾತ್ರ ವಾಲ್ಕೊಂಡಿದೆ. ಅದ್ರಲ್ಲಿ ಕೆಲವು ಎಲೆಗಳು. ವಿರೋಧ ಪಕ್ಷ ಅವ್ರ ಮನೆಯಲ್ಲಿ ಬಿದ್ದಿರುತ್ತೆ. ಅದು ಎಲೆ ಎಲ್ಲ ಏನು ಬಿದ್ದಿಲ್ಲ, ಅದೆಲ್ಲ ವಿರೋಧ ಪಕ್ಷದವ್ರು ಕಟ್ಕತೆ. ಸರ್, ಅದು ಏನಾದ್ರೂ ಪರವಾಗಿಲ್ಲ. ಸುಪ್ರೀಂ ಕೋರ್ಟ್ಗೆ ಹೋದ್ರೂ ಪರವಾಗಿಲ್ಲ. ಅವರು ನನ್ ಮರ ಏನು ಒಂದ್ ಕೊಂಬೆನು ಕತ್ತರಿಸಬಾರ್ದು. ಇದಕ್ಕೆ ಎಷ್ಟಾದ್ರೂ ಖರ್ಚಾಗ್ಲಿ, ಇದು ನನ್ ಮರ್ಯಾದೆ ಪ್ರಶ್ನೆ. ನಾಳೆನೇ ಸ್ಟೇ ಆರ್ಡರ್ ತಗೊಳ್ಳಿ ಸರ್. ಆ ವಿಷಯನೆಲ್ಲ ನನಗ್ ಬಿಟ್ಬಿಡು. 2 ದಿನದಲ್ಲಿ ಆ ಮನೆ ನೋಡೋದಕ್ಕೆ ನಾನ್ ಬರ್ತೀನಿ. ಬೇಕಿದ್ರೆ ಆ ಹಲ್ಸಿನ ಮರಕ್ಕೆ ಪ್ರೊಟೆಕ್ಷನ್ ಕೊಡಿಸ್ತೀನಿ. ಆಮೇಲೆ ನನ್ ಫೀಸ್ ಬಗ್ಗೆ ಜೂನಿಯರ್ ನಿಮ್ ಹತ್ರ ಹೇಳಿದಾನಲ್ವಾ, ಅದನ್ನ ಫುಲ್ ಆಗಿ ಕೊಡ್ಬೇಕಂಗೆ ಫುಲ್ ಕೊಟ್ಟು ಬಿಡ್ಬೇಕು. ಓ
ಏನ್ ಸೌಂಡ್ ಅದು? ಅವರು ಮರ ಕತ್ತರಿಸ್ತಿದ್ದಾರೆ. ಹ, ಏ, ಹ, ನಿನ್ ಕಾಲ್ನ ನಾನು ಕತ್ತರಿಸ್ತೀನೋ. ಇಳಿಯೋ ಕೆಳಗೆ ಮಗ್ನೆ ನೈಟ್ ಬಂದು ಮರ ಕತ್ತರಿಸ್ತಿದ್ಯಾ? ಯಾರು ಅವ್ರ ಮೇಲೆ ಹತ್ತಿರೋದು? ಬೇಗ ಬನ್ನಿ, ಬೇಗ ಬನ್ನಿ. ಸೆಕ್ಯೂರಿಟಿ ಏನಯ್ಯ? ಏ ನೋಡಿ, ಮರದ ಮೇಲೆ ಮರದ ಮೇಲೆ ಯಾರು ಇದ್ದಾರೆ? ಏನ್ ಮಾಡ್ತಿದ್ಯಾ ನೀನು? ಏಯ್, ಕೆಳಗ್ ಬಾರ. ಕೆಳಗ್ ಬಾರ. ಮಾಡ್ತಾ ಇದ್ದಾರೆ, ಕೆಳಗ್ ಬಾರ. ಏಯ್, ಇಳಿಯೋ ಕೆಳಗೆ. ಕೆಳಗ್ ಬಾರ. ಇಳಿಯೋ ಕೆಳಗಡೆ ಏಯ್, ಕೇಳ್ತಿಲ್ವಾ? ಕೆಳಗೆ ಕೆಳಗ್ ಇಳಿಯೋ. ಬಾರ. ಕೆಳಗಿಳಿಯೋ. ಏಯ್, ಇಳಿಯೋ ಕೆಳಗಡೆ ಯಾರು ನಿಂತ್ಕೊಳ್ಳೋ. ಯಾರು? ನಿಂತ್ಕೊಳ್ಳೋ, ಏಯ್, ಇಳಿಯೋ. ಕೆಳಗಡೆ ಇಳಿಯೋ ನೀನು. ಏಯ್, ಬಾರೋ, ಕೆಳಗಿಳಿಯೋ. ಅವನ್ನ ಮೊದ್ಲು ಕೆಳಗೆ ಇಳಿಯ. ಇಳಿಸಿ. ಹಿಡ್ಕೊಳ್ಳಿ ಅವನ್ನ. ಇಳಿಯ. ಹಿಡ್ಕೊಳ್ಳಿ ಅವ್ನ ಬಿಡ್ಬೇಡಿ. ಏಯ್, ಸರ್, ಹಿಡ್ಕೊಳ್ಳಿ, ಹಿಡ್ಕೊಳ್ಳಿ ಸರ್, ಹಿಡ್ಕೊಳ್ಳಿ. ಏಯ್, ನಿಲ್ರು. ಜೆರಿ, ಹಿಡ್ಕೊ, ಬಿಡ್ಬೇಡಿ. ಹಿಡ್ಕೊ. ಏಯ್, ಏಯ್, ನೋಡು, ಯಾರು ನೀವು? ಯಾವ ಮಾಡ್ಕೊಂಡಿದ್ದಾನೆ? ತೆಗಿಯೋ, ಮಾಸ್ಕ್ ತೆಗಿಯೋ. ನೀವಾ? ಇವರು ಓ, ಅದು ಸರಿ. ನೀನೇನ ಇವ್ರನ್ನ ಕರ್ಸಿದ್ದು? ಈ ಚಿಕ್ಕ ಕೆಲಸ ಮಾಡೋದಕ್ಕೆಲ್ಲ ಜನಗಳ ಸಹಾಯ ನನಗೆ ಬೇಕಾಗಿಲ್ಲ ಕಣೋ. ಎರಡೇ ದಿನ ಆ ಮರನ ಕಿತ್ತು ಬಿಸಾಕ್ತೀನಿ ನಾನು. ಇಲ್ಲಿ ನೋಡಿ, ಸುಮ್ನೆ ಮಾತಾಡ್ಬೇಡಿ. ಹಾಗೆಲ್ಲ ಸುಮ್ನೆ ಮಾತಾಡಲ್ಲ. ಮಾಡ್ಬೇಕು ಅನ್ಸಿದ್ರೆ ಮಾಡ್ತೀವಿ. ಅಲ್ಲಿ ನೋಡಿ ಆ ಹುಡುಗಿನೇ ಕಡ್ಕೋತಾಳಂತೆ. ನಾವು ಹೋಗೋಣ ಬಾ. ಅದೆಲ್ಲ ಏನು ಬೇಡ. ನೀವು ಎರಡು ಮನೆಯವರು ಮನೆ ಬಿಟ್ಟು ಹೋಗೋದೇ ಕಾಲನಿಗೆ ಒಳ್ಳೇದು. ಸರ್, ನಿಮ್ಗೆ ಯಾಕಿಂತ ಕೆಲಸ ಇಲ್ಲ? ಕಂಡೋರ್ ಮಾತೆಲ್ಲ ಕೇಳ್ಕೊಂಡು ಈ ತರ ಮಾಡ್ತಿದ್ದೀರಾ? ನಿಮ್ಮಂತವ್ರ ಇಬ್ಬರನ್ನ ಇಟ್ಕೊಂಡು ಆಫೀಸ್ ನಡ್ಸೋ ಬದಲು ಒಳಗಡೆ ಹೋಗಿ ಹೌದು, ಕೂತ್ಕೋಬಹುದು. FM ಗಿಂತ ಜೈಲು ಒಳ್ಳೇದೇನೆ. 3 ಹೊತ್ತು ಊಟ ಸಿಗುತ್ತೆ, ಮಾಡೋ ಕೆಲ್ಸಕ್ಕೆ ದುಡ್ಡು ಸಿಗುತ್ತೆ. ಈ ಹಲಸಿನ ಮರನೇ ನನ್ನ FM ನ ಫ್ಯೂಚರ್. ಆ, ಇಷ್ಟು ದಿನ ಇವ್ರ ಫ್ಯೂಚರ್ ಅಂತಿದ್ರು, ಈಗ ಹಲ್ಸಿನ ಮರನಾ? ತಮಾಚರಿ, ಅಣ್ಣನ ಮೇಲೆ ಸ್ವಲ್ಪ ಕರುಣೆ ತೋರ್ಸೋ. ನಾಳೆನೇ ನೀನ್ ಆಫೀಸಿಗೆ ಬಂದ್ಬಿಡೋ. ನೀನು ಬಂದ್ಬಿಡೋ. ಸರ್, ನೀವ್ ಎಷ್ಟ್ ಹೇಳಿದ್ರು ಸರಿ. ಈ ವ್ಯಕ್ತಿ ಜೊತೆ ವರ್ಕ್ ಮಾಡಕ್ಕೆ ಜೆರಿ ಖಂಡಿತ ಬರಲ್ಲ. ಅಯ್ಯ, ಇವ್ರೇನಾದ್ರೂ ಮಾತಾಡ್ಲೇ ಇಲ್ಲ ಅಂದಿದ್ರೆ ನಿನ್ ಮದ್ವೆನೇ ಆಗ್ತಿರ್ಲಿಲ್ಲ. ಸುಮ್ನೆ ನನ್ನನ್ ಕೆಣಕ್ಬೇಡ. ಸರಿಯಾಗಿ ಕೇಳು ಪ್ರಿಯಾ. ನನಗದಿಷ್ಟ ಇಲ್ಲ. ನೀವ್ ಒಳಗ್ ಬನ್ನಿ. ನೀನ್ ಹೋಗೆ. ಹೆಣ್ಣ ಅವಳು ಒಳ್ಳೆ ರಾಕ್ಷಸಿ ತರ ಇದ್ದಾಳೆ. ಅವನೇನ್ ಮನುಷ್ಯನ? ಅವನು ಅಯ್ಯೋ, ಹರ್ದಕ್ ಬಿಟ್ರೆ. ಈಗೇನೋ ಮಾಡೋದು? ಟಿಫನ್ ತಿಂದು ಮನೆಗೆ ಹೋಗೋಣ ಸರ್. ಏನಾಯ್ತು, ಹಸುವಾಗ್ತಿಲ್ವಾ? ಓ, ಅಲ್ಲಿ ಚೆಕ್ಕು ತಗೊಳಲ್ಲ. ಸುಮ್ನೆ ಆ ಮರದಲ್ಲಿರೋ ಹಲಸಿನ ಹಣ್ಣಾದ್ರೂ ತಿನ್ಬೋದಿತ್ತು. ತಿನ್ನಕ್ಕೆ ಹೇಳ್ಬಿಡ್ತಾರೆ. ಇವತ್ತು ಉಪವಾಸನೆ. ವರ್ಕ್ ಮಾಡಿರೋ ಸ್ಟೇಷನ್ ಅಲ್ಲಿ ನೋಟಿಸ್ ಪೀರಿಯಡ್ ಕೂಡ ಮಾಡದೆ ಹೊರಗಡೆ ಬಂದಿದ್ದೀರಿ. ಅದೇ ನಿಮ್ ನೆಗೆಟಿವ್. ಅದಕ್ಕಿಂತ ದೊಡ್ಡ ನೆಗೆಟಿವ್ ನಿಮ್ ಟೀಮ್ ಬೇರೆ ಆಗೋದೆ. ಜೆರಿ ಮಾಧವ್ ಟೀಮ್ ಅದೊಂದು ಅದ್ಭುತವಾದ ಟೀಮು. ಏನೇ ಆದ್ರೂ ಮಾಧವ್ ಮಾತ್ರ ಸಪರೇಟ್ ಆಗಿ. ಸರ್, ಒಂದ್ ವಿಷಯ ನಾನು ಹೇಳ್ತೀನಿ ಸರ್. ನಿಮ್ಮ FM ಎಲ್ಲ FM ಜೊತೆ ಟಾಪ್ ಆಗಿ ಬರುತ್ತೆ. ನನಗೊಂದು ಟ್ರೈನಿಯ ಕೆಲಸ ಕೊಟ್ರು ಸಾಕು. ನಾವೊಂದು ಸೂಪರ್ ಸ್ಲಾಟ್ ನ ರೆಡಿ ಮಾಡೋಣ. ಈ ತರ ಸ್ಲಾಟ್ ಬದಲಾಯಿಸೋರು ನಮ್ಮ ಆಫೀಸಲ್ಲೂ ಇದಾರೆ ಮಾಧವ್. ಬಟ್ ಐ ವಾಂಟ್ ಯುವರ್ ಟೀಮ್, ಜೆರಿ ಮಾಧವ್. ಸಾರಿ ಸರ್, ನೀವ್ ಎಷ್ಟು ದುಡ್ಡು ಕೊಟ್ರು ಕೂಡ ಮಾಧವ್ ಜೊತೆ ಇನ್ ಮುಂದೆ ಕೆಲಸ ಮಾಡಕ್ಕಾಗಲ್ಲ. ಐ ಆಮ್ ಸಾರಿ ಮಾಧವ್, ಐ ಆಮ್ ಸಾರಿ. ಎನಿವೇ, ಥ್ಯಾಂಕ್ ಯು.